ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಮಾದೇವಿ ರಮ. ಈಗ ನಾನು ಮಾಡ್ತಾ ಇರೋದು ಪಪ್ಪು, ಆಂಧ್ರ ಸ್ಟೈಲ್ ಮಾವಿನಕಾಯಿ ಪಪ್ಪು. ಇದಕ್ಕೆ ಬೇಕಾಗಿರೋದು ಒಂದು ಕುಕ್ಕರ್ಗೆ 1 ಕಪ್ ಬೇಳೆ ತಗೊಂಡು 2-3 ಸರಿ ಚೆನ್ನಾಗಿ ತೊಳೆದು ಸೈಡಿಗೆ ಇಡಬೇಕು. ನೀರು ಹಾಕಿ ಒಂದು ಅರ್ಧ ಅವರು ನೆನೆಸಿಡಬೇಕು. ನೆಂದ ನಂತರ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ 3-4 ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಚೆನ್ನಾಗಿ ಮೆತ್ತಗಾಗಬೇಕು. ಹಾಗೆ ಚೆನ್ನಾಗಿರೋದು ಪಪ್ಪು. ಬೇಳೆ ಮೆತ್ತಗಿದ್ರೇ ನೋಡಿ. ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಒಂದು ಮಾವಿನಕಾಯಿ ಸಿಪ್ಪೆ ತೆಗೆದು ತೆಳುವಾಗಿ ಕಟ್ ಮಾಡ್ಕೋಬೇಕು. ದಪ್ಪ ಬೇಡ, ತೆಳುವಾಗಿ ಕಟ್ ಮಾಡ್ಕೊಂಡಿಟ್ಟು ಅದಕ್ಕೆ ಒಂದು 7-8 ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ ಉದ್ದಕ್ಕೆ ಅದನ್ನು ಅರ್ಧ ಕಟ್ ಮಾಡ್ಕೋಬೇಕು. ಒಂದು ಅರ್ಧ ಈರುಳ್ಳಿ ತಗೊಂಡಿದ್ದೀನಿ, ಚಿಕ್ಕ ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿ ತಗೊಂಡಿದ್ದೀನಿ. ಬೇಕಂದರೆ ಹಾಕ್ಕೊಳ್ಳಿ ನೀವು, ಇಲ್ಲ ಅಂದರೆ ಬಿಟ್ಟು. ನಾನು ಅರ್ಧ ಈರುಳ್ಳಿ ಹಾಕ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಇದೆಲ್ಲ ಕಟ್ ಮಾಡ್ಕೊಂಡ ನಂತರ ಒಂದು ಬಾಣಲಿ ತಗೊಂಡು ಅದಕ್ಕೆ ಕಟ್ ಮಾಡಿರೋದೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿಬೇಕು, ಚೆನ್ನಾಗಿ ಬೇಯಬೇಕು. ಮಾವಿನಕಾಯಿ, ಮೆಣಸಿನಕಾಯಿ, ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಮೆತ್ತಗಾಗಬೇಕು, ಬಾಯಿಗೆ ಸಿಗಬಾರ್ದು. ಆವಾಗ ಚೆನ್ನಾಗಿರೋದು. ಚೆನ್ನಾಗಿ ಕುದಿ ಬರಬೇಕು. ಹಂಗೆ ಕುದಿ ಬಂದು ಈಗ ನೋಡಿ ಕುದೀತಾ ಇದೆ. ಇನ್ನೂ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದ ನಂತರ ಇವಾಗ ಬೇಳೆನೂ ಮೆತ್ತಗಾಗಿದೆ. ಅದಕ್ಕೆ ಇದು ಮೆತ್ತಗೆ ಮಾಡಿಕೊಂಡು ಮಾವಿನಕಾಯಿ ಇದು ಮೆತ್ತಗೆ ಮಾಡ್ಕೋಬೇಕು, ಬಾಯಿಗೆ ಸಿಗಬಾರ್ದು. ಈಗ ಬೇಳೆನೂ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಬೇಳೆನೂ ಮೆತ್ತಗೆ ಮಾಡ್ಕೋಬೇಕು. ಚೆನ್ನಾಗಿ ಬೆಂದಿದೆ ಬೇಳೆ, ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಮೆತ್ತಗೆ ಮಾಡಿಕೊಂಡು ಇವಾಗ ಬಾಣಲೆಗೆ ಮಾವಿನಕಾಯಿ ಪೇಸ್ಟು ಇರೋ ಬಾಣಲೆಗೆ ಹಾಕಿ ಇನ್ನೂ ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕೆ ಬಿಡಬೇಕು. ಅದು ಕುದೀತಾ ಇರುತ್ತೆ. ನಾವು ಒಗ್ಗರಣೆ ಕೊಡೋಣ. ಒಗ್ಗರಣೆ ಹಾಕಿರೋದು ಮಿಸ್ ಆಗಿದೆ, ಸಾರಿ. ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಕರಿಬೇವು ಹಾಕಬೇಕು. ಒಣಮೆಣಸಿನಕಾಯಿ ಕಂಪಲ್ಸರಿ ಇರಬೇಕು. ಒಣಮೆಣಸಿನಕಾಯಿ ಬಂದು ಕಪ್ಪು ಆಗಬೇಕು. ಕಪ್ಪು ಆದ್ರೇ ಟೇಸ್ಟ್ ಇರುತ್ತೆ. ಒಗ್ಗರಣೆ ಕೊಡಬೇಕು. ಬಿಸಿ ಆದ ಮೇಲೆ ಆಫ್ ಮಾಡಿದ ಮೇಲೆ ಒಣಮೆಣಸಿನ ಪುಡಿ ಹಾಕಬೇಕು ಎಣ್ಣೆಗೆ. ಈಗ ಬೆಲೆಗೆ ಹಾಕಿದ ಮೇಲೆ ಪಪ್ಪು ರೆಡಿ. ಈಗ ಬಿಸಿ ಅನ್ನಕ್ಕೆ ಪಪ್ಪು, ಮಾವಿನಕಾಯಿ ಪಪ್ಪು, ಮಜ್ಜಿಗೆ ಮೆಣಸಿನಕಾಯಿ, ಮಜ್ಜಿಗೆ ಚೌಳೆಕಾಯಿ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್. ಇನ್ನೂ ಆಂಧ್ರ ಸ್ಟೈಲ್ ಏನಾದರೂ ಅಡುಗೆಗಳು ಬೇಕು ಅಂದರೆ ಕಾಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಆಂಧ್ರ ಸ್ಟೈಲ್ ಅಡುಗೆಗಳು ಬೇಕಂದರೆ ಕಾಮೆಂಟ್ ಮಾಡಿ.
ಈಗ ಮಾವಿನಕಾಯಿ ಸ್ಟಾರ್ಟಿಂಗ್ ಇದೆ ಅಲ್ವಾ, ಒಂದು ಸತಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿರುತ್ತೆ ಅಂತ. ನಮ್ಮ ಆಂಧ್ರ ಸ್ಟೈಲ್ ಪಪ್ಪು ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ.